ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ಬಂದು ಸೆಕೆಂಡ್ ರೌಂಡ್ ಅಲ್ಲಿ ಯಾವ ತರ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಸೊ ಆ ಒಂದು ಕಟ್ ಆಫ್ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರನೇ, ಫೈನಲ್ ಅಲ್ಲ, ಅದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಸೊ ಆ ಒಂದು ಕಟ್ ಆಫ್ ನ ಒಂದು ಲಿಸ್ಟ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಆ ಒಂದು ಕಟ್ ಆಫ್ ಲಿಸ್ಟ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ ಒಂದು ಕಟ್ ಆಫ್ ಲಿಸ್ಟ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಮೊದಲನೇದಾಗಿ ಚಾಯ್ಸ್ ಎಂಟ್ರಿನ ಒಂದು ದಿನಾಂಕ ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ 28ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ರೆ ನೀವೇನ ಚಾಯ್ಸ್ ಒನ್ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಫೀಸ್ ಪೇಮೆಂಟ್ ಮಾಡೋಕ್ಕೆ 29ನೇ ತಾರೀಕು ತನಕನೂ ಕೂಡ ಚಾನ್ಸ್ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಇವಾಗಲೇ ಫೀಸ್ ಪೇಮೆಂಟ್ ಮಾಡ್ಬಿಡಿ. 29, 30ನೇ ತಾರೀಕು ತನಕ ಅಂತಾನು ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಚಾಯ್ಸ್ ಒನ್ನ ಕ್ಲಿಕ್ ಮಾಡಿದ್ರೆ ಬೇಗ ಹೋಗಿ ಅಡ್ಮಿಷನ್ ಹಾಕ್ಸ್ಕೊಳ್ಳಿ. ಮತ್ತೆ ಫೀಸ್ ಪೇಮೆಂಟ್ ಮಾಡಂಗಿದ್ರೆ ಫೀಸ್ ಪೇಮೆಂಟು KCET ವೆಬ್ಸೈಟ್ ಮುಖಾಂತರ ನೀವು ಮಾಡಬಹುದು. ಮತ್ತೆ ಇನ್ನೊಂದು ಚಾಯ್ಸ್ ಎಂಟ್ರಿ ಮಾಡ್ತೀರಾ ಅಂದ್ರೆ 28ನೇ ತಾರೀಕು ತನಕನೂ ಕೂಡ ನಿಮ್ಗೆ ಇಲ್ಲಿ ಚಾನ್ಸಸ್ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಚಾಯ್ಸ್ ಎಂಟ್ರಿನ ಮಾಡಬಹುದು. ಓಕೆನಾ? ಸೊ ನನ್ನ ಪ್ರಿಫರು ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ಎರಡರಲ್ಲೊಂದು ಏನು ಕ್ಲೀನಾಗಿ ನೋಡಿ ಕಾಲೇಜಸ್ನ ತಗೊಳ್ಳಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಬಂದ್ಬಿಡು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡಿಂದು, ಮತ್ತೆ ನೆಕ್ಸ್ಟು ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ, ಆ್ಯಕ್ಚುಲ್ ಆಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀಟ್ ಆಗಿದ ತಕ್ಷಣ ಇಬ್ಬರಿಗೂ ಕೂಡ ಕಂಬೈನ್ಡ್ ಆಗಿನೇ ಆಪ್ಷನ್ ಎಂಟ್ರಿ ಅನ್ನೋ ಒಂದು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ KCET ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬಹುದು, ನೀಟ್ ವಿದ್ಯಾರ್ಥಿ ಕೂಡ ಮಾಡ್ಕೋಬಹುದು. ಈ ಥರ KCETನವರು ಒಂದು ಪ್ಲಾನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡಿ. ಆಗಸ್ಟ್ ಫಸ್ಟ್ ವೀಕ್ ಅಥವಾ ಫಸ್ಟ್ ವೀಕ್ ಲಾಸ್ಟ್ನಲ್ಲಿ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಬಿಡ್ತಾರೆ. ಸೊ ಅದಾದಮೇಲೆ ಕೌನ್ಸಲಿಂಗ್ ಪ್ರೊಸೆಸ್ ನಿಮ್ಮದು ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ಸೊ KN ಅವ್ರು ಕೊಟ್ಟಿರೋವಂಥ ಒಂದು ಅಪ್ಡೇಟು ಕೂಡ ಫಾಲೋ ಮಾಡಿ, ನೀಟ್ ಅವ್ರು ಕೊಟ್ಟಿರೋವಂಥ ಅಪ್ಡೇಟನ್ನು ಕೂಡ ನೀವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ, ಅಷ್ಟೇ, ಏನೇನೂ ಇಲ್ಲ. ಸೊ ನಾನು ಕೂಡ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ. ನಾನು ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.